ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 323ನೇ ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ಸಹ ಕುರ್ಚಿಯನ್ನು ಉಪಯೋಗಿಸಿ ಮಾಡಬಹುದಾದಂತಹ ಊರ್ಧ್ವ ಧನುರಾಸನ, ಒಳ್ಳೆಯ ಹಿಂಬಾಗುವಿಕೆಯ ಆಸನ, ಅದರಲ್ಲಿ ಒಂದು ವೈವಿಧ್ಯತೆಯನ್ನು ನಾವು ನೋಡೋಣ. ಸ್ಮಾಲ್ ವೇರಿಯೇಷನ್ ಇನ್ ದಿ ಬ್ಯಾಕ್ವರ್ಡ್ ಬೆಂಡ್ which calls for a combination of not only backward bending but the mobility of the hip. ಇದೆರಡನ್ನೂ ಅಂದರೆ ಪೃಷ್ಠದ ಚಲನಾ ಸಾಮರ್ಥ್ಯ ಮತ್ತು ಬೆನ್ನುಗಂಬದ ಹಿಂಬಾಗುವಿಕೆ ಎರಡನ್ನೂ ಒಳಗೊಂಡಿರತಕ್ಕಂತಹ ಒಂದು ಸುಲಭ ಚಲನೆ. ಮೊದಲನೇದು, ಹೀಗೆ ಒಂದು ದಿಂಬನ್ನು ಇಟ್ಕೊಂಡಿರ್ತೀವಿ, ಇಲ್ಲಿ ಕುರ್ಚಿ ಇದೆ. Rest the legs on the chair and the complete trunk on the bolster. ಮೊದಲು ಈ ದಿಂಬು ಉಪಯೋಗಿಸೋ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನಾವು ಮೇಲೆ ಕೇಳಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ಇದು ಒಂದು ಸ್ವಲ್ಪ ರಕ್ಷಣೆಯ ದೃಷ್ಟಿಯಿಂದ ಇಟ್ಕೊಂಡಿರ್ತಕ್ಕಂಥದ್ದು. ಕಾಲನ್ನು ಮಡಚಿ, ಕೈಗಳನ್ನು ಮೇಲಕ್ಕೆ ಚಾಚಿ, ಕೈಗಳನ್ನು ಮಡಚಿ, ಹಸ್ತವನ್ನು ಒತ್ತಿ, ಹಿಪ್ಸ್ ಅಪ್, ಪ್ಲೇಸ್ ದಿ ಹೆಡ್ ಆನ್ ದಿ ಬೋಲ್ಸ್ಟರ್. ಇಲ್ಲಿ ಹಸ್ತವನ್ನು ಸರಿಯಾಗಿ ಇಟ್ಕೊಳ್ಳಿ, ಪಾಮ್ ಆನ್ ದಿ ಫ್ಲೋರ್. ಕೈ ನೇರ, ಈ ಎದೆ ಮುಂದಕ್ಕೆ ತಳ್ಳಬೇಕು. ಇದು ಕುರ್ಚಿಯನ್ನು ಉಪಯೋಗಿಸಿ ಮಾಡತಕ್ಕಂತಹ ಊರ್ಧ್ವ ಧನುರಾಸನ. ಇಲ್ಲಿ ಬಲಗಾಲನ ಮೇಲಕ್ಕೆತ್ತಿ, ಬಲಗಾಲನ್ನು ಚಾಚಿ, pull the kneecap, stretch the heel. ಆಮೇಲೆ ಬಲಗಾಲನ್ನು ನಿಧಾನವಾಗಿ ಕೆಳಕ್ಕೆ ತೆಗೆದುಕೊಳ್ಳಿ. ಎಡಗ ತೊಡೆಯ ಸ್ನಾಯುಗಳನ್ನು ಬಿಗಿ ಮಾಡಬೇಕು. ನಂತರ ಎಡಗಾಲು ಕೆಳಗೆ ತೆಗೆದುಕೊಳ್ಳಿ, ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇಲ್ಲಿ ಹಿಂಬಾಗುವಿಕೆಯ ಜೊತೆಗೆ ಕಾಲನ್ನು ಮೇಲೆ ಕೆತ್ತಬೇಕಾದ್ರೆ ಪೃಷ್ಠದ ಕೀಲಿನ ಚಲನೆ ಅಗತ್ಯ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಈ ಆಸನದ ಸ್ಥಿರತೆಯನ್ನು ಕಾದುಕೊಳ್ಳೋದು, ಟು ಮೇಂಟೈನ್ ದಿ ಸ್ಟೆಬಿಲಿಟಿ, ಲಾಟ್ ಆಫ್ ಅದರ್ ಮಸಲ್ಸ್ ಗೆಟ್ ಇನ್ ಟು ಆ್ಯಕ್ಷನ್. ನಮ್ಮ ಎಡತೊಡೆ ಮತ್ತು ಹಸ್ತಗಳು ಇವೆಲ್ಲವೂ ಸಮತೋಲನವನ್ನು ಕಾಯ್ದುಕೊಳ್ಳೋದರಲ್ಲಿ ಮತ್ತಷ್ಟು ಜಾಗೃತ ಆಗುತ್ತೆ. ಇದು ಇಲ್ಲಿ ಬಹಳ ಮುಖ್ಯ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಗಮನಿಸಿ, ಕಾಲನ್ನು ಮಡಚಬೇಕು, ಕೈಗಳು ಮೇಲಕ್ಕೆ, ಕೈಗಳನ್ನು ಮಡಚಿ ಮೊದಲು ತಲೆಯ ಭಾಗವನ್ನು ದಿಂಬಿನ ಮೇಲೆ ವಿರಮಿಸಿ, ಹಸ್ತವನ್ನು ಸರಿಯಾಗಿಟ್ಕೊಳ್ಳಿ. ಎಕ್ಸೇಲ್, ರೈಸ್, ಪುಷ್ ದಿ ಚೆಸ್ಟ್ ಫಾರ್ವರ್ಡ್, ಹಸ್ತವನ್ನು ಒತ್ತಿ. ಮತ್ತು ಇಲ್ಲಿ ಮೊದಲು ಸ್ಥಿರವಾಗಿ ಈ ಆಸನವನ್ನು ಮಾಡೋದು ಅಭ್ಯಾಸ ಮಾಡಬೇಕು. ನಂತರ ಕಾಲು ತೆಗೆಯೋಕ್ಕೂ ಮೊದಲು ಯು ಮಸ್ಟ್ ಎನ್ಶೂರ್ ದಟ್ ಯು ಆರ್ ವೆಲ್ ಸ್ಟೆಬಿಲೈಸ್ಡ್. ಆ ಸ್ಥಿರತೆಯನ್ನು ಕಾಯ್ದುಕೊಂಡು ನಂತರ ಕಾಲನ್ನು ಮೇಲಕ್ಕೆ ಚಾಚಿ. ಆಮೇಲೆ ಬಲಗಾಲ ಕೆಳಗಡೆ, ಎಡಗಾಲ, ಆಮೇಲೆ ಎಡಗಾಲು ಕೆಳಗಡೆ, ನಿಧಾನವಾಗಿ ಕೆಳಕ್ಕೆ ಬನ್ನಿ. ಈ ಆಸನಗಳನ್ನು ಮಾಡಬೇಕಾದ್ರೆ
ನಾವು ಕಾಲಿಂದ ಕುರ್ಚಿಯನ್ನು ಹೀಗೆ ಒತ್ತಬೇಕು ಮತ್ತು ಡೌನ್ವರ್ಡ್ ಫೋರ್ಸ್, ಆಗ ಕುರ್ಚಿ ಜಾರಲ್ಲ. ಆದರೆ ಅಭ್ಯಾಸ ಇಲ್ಲದೇ ಇದ್ರೆ ಏನಾಗ್ಬಿಡುತ್ತೆ, ಬರೀ ಹೀಗೆ ಒತ್ತೋದೇ ಅಲ್ಲ, ಈ ದಿಕ್ಕಲ್ಲೂ ಒತ್ತೀವಿ. ನಾಟ್ ಓನ್ಲಿ ಎ ಡೌನ್ವರ್ಡ್ ಫೋರ್ಸ್, ಸಮ್ಟೈಮ್ ದೇರ್ ಕುಡ್ ಬಿ ಎ ಸೈಡ್ವರ್ಡ್ ಆರ್ ಫಾರ್ವರ್ಡ್ ಫೋರ್ಸ್. ಆ ಥರ ಆಗ್ಬಿಟ್ಟಾಗ ಏನಾಗ್ಬಿಡುತ್ತೆ, ಕುರ್ಚಿ ಜಾರಿಬಿಡುತ್ತೆ. ಆ ಕಾರಣದಿಂದಾಗಿ ಅತ್ಯಂತ ಎಚ್ಚರಿಕೆಯಿಂದ ಇದನ್ನು ಅಭ್ಯಾಸ ಮಾಡಬೇಕು. ನಾವು ಮೇಲಕ್ಕೆದ್ದಾಗ ಇದು ಜಾರಿಬಿಟ್ರೆ ನಾವು ಬೀಳುವ ಸಂಭವ ಇರುತ್ತೆ. ಹಾಗಾಗಿ ತೊಂದರೆ ಆಗಬಾರ್ದು. ಆ ಕಾರಣದಿಂದಾಗಿ ಇದನ್ನು ಕುರ್ಚಿಯನ್ನು ಗೋಡೆಗೆ ಇಟ್ಕೊಂಡೇ ಅಭ್ಯಾಸ ಮಾಡಿ. ನಂತರ ನಮಗೆ ಸ್ವಲ್ಪ ಪರಿಣಿತಿ ಪಡೆದ ನಂತರ ಅದರ ಸಹಾಯವಿಲ್ಲದೆ ಮಾಡಲಿಕ್ಕೆ ಸಾಧ್ಯ.